ಭಾರತ ಡಿಜಿಟಲ್ ಆಗ್ತದೆ ಅಂತ ನಾವೆಲ್ಲ ಹೆಮ್ಮೆ ಪಡ್ತೀವಿ, ಖುಷಿ ಆಗ್ತೀವಿ. ಭಾರತದ ಆಧಾರ್ ಜಗತ್ತಿನ ಅತಿ ದೊಡ್ಡ ಬಯೋಮೆಟ್ರಿಕ್ ಐಡಿ ಸಿಸ್ಟಮ್. ಆದರೆ ಅದೇ ಆಧಾರ್ ಸಮ್ ಕೇಸಲ್ಲಿ ಎಷ್ಟೋ ಜನಗಳ ತಿನ್ನೋ ಆಹಾರನ ಕಿತ್ಕೊಂಡು ಸಾವಿಗೆ ಕಾರಣ ಆಗಿದೆ ಅಂದರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಆಧಾರ್ನ ಇಂಟ್ರೊಡ್ಯೂಸ್ ಮಾಡೋ ಟೈಮಲ್ಲಿ ಗೌರ್ಮೆಂಟ್ ಹೇಳಿತ್ತು ಇದು ನಿಮ್ಮ ಗುರುತಿಗಾಗಿ ಮಾತ್ರ, ಇಟ್ಸ್ ಓನ್ಲಿ ಫಾರ್ ಐಡೆಂಟಿಟಿ. ಬಟ್ ಅದು ಹಾಗೆ ಉಳಿತಾ? ನೋ. ಕಾಲ ಕಳೀತಾ ಹೋದಂತೆ ಸ್ಲೋ ಆಗಿ ಸೈಲೆಂಟಾಗಿ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಬೇಕಾಯಿತು, ಓಲ್ಡ್ ಏಜ್ ಪೆನ್ಷನಿಗೆ ಲಿಂಕ್ ಮಾಡಬೇಕಾಯಿತು, ವಿಡೋ ಪೆನ್ಷನಿಗೆ ಲಿಂಕ್ ಮಾಡಬೇಕಾಯಿತು, ಸ್ಟೂಡೆಂಟ್ ಸ್ಕಾಲರ್ಶಿಪ್ಗೆ ಲಿಂಕ್ ಮಾಡಬೇಕಾಯಿತು. ಇದರಲ್ಲಿ ಒಂದು ಸಿಂಪಲ್ ರೂಲ್ ಏನಂದರೆ ನಿಮ್ಮ ಬಯೋಮೆಟ್ರಿಕ್ಸ್ ಅಂದರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಎಲ್ಲದಕ್ಕೂ ಮ್ಯಾಚ್ ಆಗಬೇಕು. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಮನುಷ್ಯನ ದೇಹ ಮಷೀನ್ ಅಲ್ಲ. ವಯಸ್ಸಾಗ್ತಾ ಆಗ್ತಾ ಫಿಂಗರ್ ಪ್ರಿಂಟ್ಸ್ಗಳು ಫೇಡ್ ಆಗ್ತವೆ. ಕೂಲಿ ಕೆಲಸ ಮಾಡುವಂಥ ಕೈಗಳ ರೇಖೆಗಳು ಅಲಸೋಕೆ ಶುರುವಾಗುತ್ತೆ. ಪೌಷ್ಟಿಕಾಂಶತೆ ಇರುವಂಥ ಆಹಾರ ಸೇವಿಸದೇ ಇದ್ದಾಗ ಮನುಷ್ಯನ ದೇಹದಲ್ಲಿ ಆಟೋಮೆಟಿಕ್ ಆಗಿ ಚೇಂಜಸ್ಗಳು ಕಾಣ್ತವೆ. ಇವೆಲ್ಲವೂ ಇಂಡೈರೆಕ್ಟ್ ಆಗಿ ನಮ್ಮ ಬಯೋಮೆಟ್ರಿಕ್ಸ್ ಮೇಲೆ ಪರಿಣಾಮ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಬಯೋಮೆಟ್ರಿಕ್ಸ್ ಅಲ್ಲಿ ಚೇಂಜ್ ಆದಾಗ ಮಷೀನ್ ಅದನ್ನು ಐಡೆಂಟಿಫೈ ಮಾಡಲ್ಲ. ಮಷೀನ್ ಐಡೆಂಟಿಫಿಕೇಶನ್ ಮಾಡದೇ ಇದ್ದಾಗ ಸಿಸ್ಟಮ್ ಹೇಳುತ್ತೆ ಅಥೆಂಟಿಕೇಶನ್ ಫೇಲ್ಡ್. ಅಥೆಂಟಿಕೇಶನ್ ಫೇಲ್ ಆದರೆ ಅಂದರೆ ನಿಮ್ಮ ಬಯೋಮೆಟ್ರಿಕ್ ಮ್ಯಾಚ್ ಆಗಲಿಲ್ಲ ಅಂತಂದರೆ ರೇಷನ್ ಇಲ್ಲ, ಪೆನ್ಷನ್ ಇಲ್ಲ, ಗೌರ್ಮೆಂಟಿಂದ ಬರುವಂಥ ಯಾವುದೋ ಬೆನಿಫಿಟ್ಸು ನಿಮಗಿಲ್ಲ. ಗೌರ್ಮೆಂಟಿಂದ ಯಾವುದೋ ದುಡ್ಡು ಬರದೇ ಇದ್ದರೂ ಕೂಡ, ಗೌರ್ಮೆಂಟಿಂದ ಯಾವುದೋ ಬೆನಿಫಿಟ್ಸ್ ನಮಗೆ ಸಿಗದೇ ಇದ್ದರೂ ಕೂಡ ನಾವು ದುಡಿದು ಬದುಕ್ತೀವಿ, ನಮಗಷ್ಟು ಶಕ್ತಿ ಇದೆ ಅಂತ ನಾವೆಲ್ಲ ಅನ್ಕೋಬಹುದು. ಬಟ್ ಭಾರತದಲ್ಲಿ ಇವಾಗಲೂ ಕೂಡ ಎಷ್ಟೋ ಸಾವಿರಾರು ಕುಟುಂಬಗಳು ಗೌರ್ಮೆಂಟ್ ಕೊಡೋಂಥ ದುಡ್ಡನ್ನ, ಗೌರ್ಮೆಂಟ್ ಕೊಡೋಂಥ ರೇಷನ್ನ, ಗೌರ್ಮೆಂಟ್ ಕೊಡೋಂಥ ಬೆನಿಫಿಟ್ಸ್ನ ಆಧಾರವಾಗಿ ಇಟ್ಕೊಂಡು ಇನ್ನೂ ಬದುಕ್ತಿದ್ದಾವೆ. ಸೆಪ್ಟೆಂಬರ್ 2017 ಜಾರ್ಖಂಡ್ ಸ್ಟೇಟ್ ಸಿಮ್ಡೆಗಾ ಡಿಸ್ಟಿಕ್ ಕರ್ಮಟಿ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಸಂತೋಷಿ ಕುಮಾರಿ ಅನ್ನೋ 11 ವರ್ಷದ ಒಂದು ಪುಟ್ಟ ಹುಡುಗಿ ಹಸುವಿನಿಂದ ಸಾವನ್ನಪ್ತಾಳೆ. The death of an 11-year-old girl, Santosh Kumari in Jharkhand, ostensibly because of malaria. But here's the cruel fact. Already sick, little Santosh had no food to eat. ಯಾಕಂದರೆ ಕಳೆದ 6 ತಿಂಗಳಿಂದ ಅವ್ರ ಮನೆಗೆ ರೇಷನ್ ಬಂದಿರಲ್ಲ. ಕಾರಣ ಆ ಕುಟುಂಬದ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಗಿರೋದಿಲ್ಲ. She couldn't get her subsidized rations as her Aadhaar could not be linked to her ration card. That's because her biometrics didn't match. ಆದರೆ ಅದನ್ನು ಗೌರ್ಮೆಂಟ್ ಕ್ಲೈಮ್ ಮಾಡಿದ್ದು ಆ ಹುಡುಗಿ ಸತ್ತಿದ್ದು ಹಸುವಿನಿಂದಲ್ಲ ಅಂತ. ಆ ಹುಡುಗಿಯ ತಾಯಿ ಹೇಳಿರೋ ಪ್ರಕಾರ ಆ ಹುಡುಗಿ ಸಾಯೋ ಟೈಮಲ್ಲಿ ಬಾತ್ ಅಂತ ಹೇಳಿ ಸಾವನ್ನಪ್ಪಿದ್ದು ಅಂತ. ಬಾತ್ ಅಂದರೆ ಕನ್ನಡದಲ್ಲಿ ಅನ್ನ ಅಂತ. ಅದೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ಉತ್ತರ ಕನ್ನಡ ಡಿಸ್ಟಿಕ್ ಗೋಕರ್ಣದಲ್ಲಿ 3 ದಲಿತ ಸಹೋದರರ ಸಾವಾಗುತ್ತೆ. ನಾರಾಯಣ ಅನ್ನೋರು 2 ಜುಲೈ, ವೆಂಕಟರಮಣ ಅನ್ನೋರು 8 ಜುಲೈ, ಸುಪ್ಪು ಅನ್ನೋರು 13 ಜುಲೈ ಎಂದು ಸಾವನ್ನಪ್ತಾರೆ. ಯಾಕಂದ್ರೆ ಕಳೆದ 6 ತಿಂಗಳಿಂದ ಅವ್ರ ಮನೆಗೆ ರೇಷನ್ ಬಂದಿರಲ್ಲ. ಕಾರಣ ಅವ್ರ ಹತ್ರ ಆಧಾರ್ ಕಾರ್ಡ್ ಇರಲ್ಲ ಅನ್ನೋದು. ಆದ್ರೆ ಇದನ್ನ ಸರ್ಕಾರ ಕ್ಲೈಮ್ ಮಾಡಿದ್ದು ಅವ್ರು ಸತ್ತಿದ್ದು ಹಸುವಿನಿಂದಲ್ಲ, ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡಿ ಅಂತ, ಅಂದ್ರೆ ಡ್ರಿಂಕ್ಸ್ ಮಾಡಿ ಅಂತ. ಜೂನ್ 23, 2018 ರೈಟ್ ಟು ಫುಡ್ ಕಂಪೈನ್ RFC ಅನ್ನೋ ಒಂದು ಜನಾಂದೋಲನ ಒಂದು ರಿಪೋರ್ಟ್ ನ ಬಿಡುಗಡೆ ಮಾಡುತ್ತೆ. ಆ ರಿಪೋರ್ಟ್ ಅಲ್ಲಿ ಹಸುವಿನಿಂದ ಸತ್ತಂತವರ ಸರಿಸುಮಾರು 20 ಜನರ ಡಾಟಾ ಇರುತ್ತೆ. ಆ 20 ಜನರ ಕೇಸಲ್ಲಿ 7 ಜನರ ರೇಷನ್ ಕಾರ್ಡ್ ಇರಲ್ಲ, ಮತ್ತೆ 5 ಜನರ ಆಧಾರ್ ಇಶ್ಯೂ ಇರುತ್ತೆ. ಆದರೆ ಆ 20 ಜನರ ಸಾವಿಗೆ ಗೌರ್ಮೆಂಟ್ ರಿಯಾಕ್ಟ್ ಮಾಡಿದ್ದು ಬರೀ 2ಕ್ಕೆ ಮಾತ್ರ. ಸಿಸ್ಟಮ್ ಯಾಕೆ ಫೇಲ್ ಆಯಿತು ಅಂತ ಮೇಲ್ನೋಟಕ್ಕೆ ನೋಡೋದಾದರೆ 3 ಪ್ರಮುಖ ಕಾರಣಗಳು ಬರ್ತವೆ. ಒಂದು ಡಿಸೈನ್ ಫ್ಲಾ, ಇನ್ನೊಂದು ಝೀರೋ ಅಕೌಂಟಬಿಲಿಟಿ, ಮೂರನೇದು ವೆಲ್ಫೇರ್ ಬಿಕಮ್ ಕಂಡೀಷನ್. ಆಧಾರ್ ಬಯೋಮೆಟ್ರಿಕ್ ಈಸ್ ಪರ್ಮನೆಂಟ್ ಅನ್ನೋದನ್ನ ಅಸ್ಯೂಮ್ ಮಾಡುತ್ತೆ, ಬಟ್ ರಿಯಾಲಿಟಿಲಿ ಮನುಷ್ಯನ ದೇಹ ಬದಲಾಗ್ತಾ ಹೋಗುತ್ತೆ. ಸಿಸ್ಟಮ್ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಲ್ಲ, ಅದರಿಂದ ಸಫರ್ ಆಗಿದ್ದು ಜನಗಳು ಮಾತ್ರ. ಆಧಾರ್ ಫೇಲ್ ಆಗಿರೋ ಯಾವುದಕ್ಕೂ ರೆಕಾರ್ಡ್ಸ್ ಇಲ್ಲ. ಆಧಾರ್ ಫೇಲ್ ಆದಾಗ ಯಾರು ನಿಜವಾಗ್ಲೂ ರೆಸ್ಪಾನ್ಸ್? UADIನ, ಸ್ಟೇಟ್ ಗೌರ್ಮೆಂಟಾ ಅಥವಾ ರೇಷನ್ ಆಫೀಸರ? ಉತ್ತರ ಯಾರೂ ಅಲ್ಲ. ಆದರೆ ಅದರಿಂದಾದ ಸಾವುಗಳು ರೆಕಾರ್ಡ್ ಆಗಿದ್ದು ಮಾತ್ರ ಅನೇಮಿಯಾ, ಮಲೇರಿಯಾ, ಅನಾರೋಗ್ಯ, ಸ್ವಾಭಾವಿಕ ಸಾವು. ಇವು ಯಾವುದರಲ್ಲೂ ಹಸಿವು ಅನ್ನೋ ಪದ ಬರಲೇ ಇಲ್ಲ. ಮೇಲ್ನೋಟಕ್ಕೆ ಹಸಿವಿನಿಂದಾಗಿ ಯಾರೂ ಸಾಯಲಿಲ್ಲ, ಆದರೆ ವಾಸ್ತವದಲ್ಲಿ ದಿನದಿಂದ ದಿನಕ್ಕೆ ಜನ ಸಾಯ್ತಾನೆ ಹೋದರು. ಮೊದಲು ಆಹಾರ ಮಾನವನ ಹಕ್ಕಾಗಿತ್ತು, ಆದರೆ ಈಗ ಆಹಾರ ಮಾನವನ ಹಕ್ಕು, ಆದರೆ ಮಷಿನ್ ಅಪ್ರೂವ್ ಮಾಡಿದರೆ ಮಾತ್ರ. ಟೆಕ್ನಾಲಜಿ ಸರ್ವೆಂಟ್ ಆಗಬೇಕಿತ್ತು, ಆದರೆ ಇಲ್ಲಿ ಗೇಟ್ ಕೀಪರ್ ಆಗೋಗಿದೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂಥ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಧಾರ್ ಫೇಲ್ಯೂರ್ ಶುಡ್ ನಾಟ್ ರಿಸಲ್ಟ್ ಇನ್ ಡೆನಯಲ್ ಆಫ್ ವೆಲ್ಫೇರ್ ಬೆನಿಫಿಟ್ಸ್ ಅಂತ. ಆಧಾರ್ ವೆರಿಫಿಕೇಶನ್ ಫೇಲ್ ಆದಾಗ ಬೇರೆ ಮೆಥಡ್ಗಳು ಇರಬೇಕೇ ಹೊರತು ಸೌಲಭ್ಯಗಳನ್ನು ನಿರಾಕರಿಸುವಂತಿಲ್ಲ ಅಂತ. ಆದರೆ ಕಾನೂನು ಪೇಪರ್ ಮೇಲಷ್ಟೇ ಸೀಮಿತ ಆಗೋಯಿತು, ವಾಸ್ತವಕ್ಕೆ ಬರಲೇ ಇಲ್ಲ. ಸಿಸ್ಟಮ್ ಫೇಲ್ಯೂರ್ಸ್ ಯಾರನ್ನೂ ನೇರವಾಗಿ ಕೊಲೆ ಮಾಡಲಿಲ್ಲ, ಆದರೆ ಆಹಾರ ಮಷಿನ್ ಕೈಗೆ ಹೋದಾಗ, ಪೆನ್ಷನ್ ಅಮೌಂಟ್ ಫಿಂಗರ್ ಪ್ರಿಂಟ್ ಕೈಗೆ ಹೋದಾಗ, ಮತ್ತು ಕರೆಕ್ಷನ್ ಇಲ್ಲದೆ ಹೋದಾಗ ಬಡವರ ಜೀವಗಳು ಮೌನವಾಗಿಯೇ ಮಾಯ ಆಗೋದು. ಇಲ್ಲಿ ಪ್ರಶ್ನೆ ಬರೋದು ಸಿಸ್ಟಮ್ ತಪ್ಪಾ ಸರಿನಾ, ಟೆಕ್ನಾಲಜಿ ತಪ್ಪಾ ಸರಿನಾ, ಆಧಾರ್ ತಪ್ಪಾ ಸರಿನಾ ಅಂತಲ್ಲ. ನಿಜವಾದ ಪ್ರಶ್ನೆ ಬರೋದು ವೆನ್ ಸಿಸ್ಟಮ್ ಫೇಲ್ಸ್ ಹೂ ಪ್ರೊಟೆಕ್ಟ್ಸ್ ದ ವೀಕೆಸ್ಟ್, ಅಂದರೆ
ನಮ್ಮ ಸಿಸ್ಟಮ್ ಫೇಲ್ ಆದಾಗ ಬಡ ಜನರ ಪರವಾಗಿ ಧ್ವನಿ ಎತ್ತೋದು ಯಾರು?